ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತಲ್ವ ನಾನು ವ್ಲಾಗ್ನ ಮಾಡಿ. ಸೊ ಹಾಗಾಗಿ ಒಂದು ಪುಟ್ಟದಾಗಿ ವ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಊರಿಂದ ಅಪ್ಪ ಅಮ್ಮ ಹಾಗೆ ನನ್ನ ತಮ್ಮ ಕೂಡ ಬಂದಿದ್ದರು. ಗೌರಿ ಹಬ್ಬ ಇತ್ತಲ್ವ, ಅರಿಶಿನ ಕುಂಕುಮ ಕೊಡೋದಕ್ಕಂತ ಬಂದಿದ್ದರು. ಯಾವುದೇ ಹೆಣ್ಮಕ್ಳಿಗಾಗಲಿ ತವ್ರ ಮನೆಯಿಂದ ಯಾರಾದರೂ ಬರ್ತಾರೆ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವ. ನನಗೂ ಕೂಡ ಹಾಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದು ಹೋಗಿದ್ದು ತುಂಬಾ ಖುಷಿ ಆಯಿತು. ಹಾಗೆ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿಗೆ ಅಂತ ರೊಟ್ಟಿ ಚಟ್ನಿ ಹಾಗೆ ಗಿಣ್ಣನ್ನು ಮಾಡಿದ್ದೆ. ಗಿಣ್ಣನ್ನು ನಾನು ನೈಟೇ ಮಾಡಿಟ್ಕೊಂಡಿದ್ದೆ. ಸೊ ಹಾಗಾಗಿ ಗಿಣ್ಣಿನ ಜೊತೆಗೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಬೆಳಗ್ಗೆ ರೊಟ್ಟಿನ ಮಾಡಿದೆ. ತಿಂಡಿನ ತಿಂದ್ಕೊಂಡು ನಾನು ಮತ್ತು ಅಮ್ಮ ಹೊರಗಡೆ ಹೊರಟ್ವಿ. ಸ್ವಲ್ಪ ತಟ್ಟೆಗೆಲ್ಲ ಇಡೋದಕ್ಕೆ ಕುಂಕುಮಕ್ಕೆ ಇಡೋದಕ್ಕೆ ಅಂದ್ಬಿಟ್ಟು ಕೆಲವೊಂದು ಐಟಮ್ಸ್ನ ತೊಗೊಳ್ಬೇಕಿತ್ತು. ಅಮ್ಮ ಹೂವು ಹಣ್ಣು ಹೀಗೆ ಕೆಲವೊಂದು ತೊಗೊಳ್ಬೇಕಿತ್ತು. ಸೊ ಹಾಗಾಗಿ ನಾನು ಅಮ್ಮನ ಕರ್ಕೊಂಡು ಇಲ್ಲೇ ಮನೆ ಹತ್ತಿರನೇ ಇರುವಂತಹ ಒಂದು ಮಾರ್ಕೆಟ್ಗೆ ಹೋಗಿದ್ದೆ. ಹೋಗ್ತಾನೆ ನಮಗೆ ಸ್ಟಾರ್ಟಿಂಗಲ್ಲೇ ಹೂವಿನ ಅಂಗಡಿ ಸಿಕ್ತು. ಸೊ ಅಮ್ಮ ಅಲ್ಲಿ ಮಲ್ಲಿಗೆ ಹೂವು ತೊಗೊಂಡ್ರು. ಹಾಗೆ ತಟ್ಟೆಗಿಡೋದಕ್ಕೆ ಅಂತ ವೀಳ್ಯದೆಲೆನ ತೊಗೊಳ್ತಾ ಇದ್ದಾರೆ. ತುಂಬ ತೊಗೊಂಡಿಲ್ಲ. ವೀಳ್ಯದೆಲೆ ಏನಕ್ಕೆ ಅಂತಂದರೆ ಯಾರೂ ಯೂಸ್ ಮಾಡಲ್ಲ, ಸುಮ್ಮನೆ ಒಂದು ಶಾಸ್ತ್ರಕ್ಕೆ ಅಂದ್ಬಿಟ್ಟು ತಟ್ಟೆಗಿಡೋದಕ್ಕೆ ಒಂದೆರಡು ಎಲೆ ತೊಗೊಂಡ್ರು ಅಷ್ಟೇ. ಆಮೇಲೆ ಅಲ್ಲಿಂದ ನಾವು ಬಳೆಗಳನ್ನ ತೊಗೊಳೋದಕ್ಕೆ ಅಂತ ಹೋದ್ವಿ. ಅಮ್ಮ ನನಗೆ ಹಾಗೆ ನನ್ನ ಮಗಳಿಗೆ ಇಬ್ರಿಗೂ ಬಳೆನೂ ಕೊಡಿಸಿದ್ರು. ನಾನು ಕೂಡ ಅಮ್ಮಂಗೆ ಬಳೆನ ತೊಗೊಂಡಿದ್ದೀನಿ. ಹಾಗೆ ಬಳೆ ತೊಗೊಂಡು ನನ್ನ ಮಗಳಿಗೆ ಸ್ಟೋನ್ದು ಬಿಂದಿಗಳಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ಬಿಂದಿಗಳನ್ನ ತೊಗೊಳೋದಕ್ಕೆ ಅಂತ ನಾನು ಸ್ವಲ್ಪ ಒಳಗಡೆ ಬಂದೆ. ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಹೊಸದಾಗಿ ಹಬ್ಬ ಆಗಿರೋದ್ರಿಂದ ಒಳ್ಳೆ ಕಲೆಕ್ಷನ್ಸ್ನ ತರಿಸಿದ್ರು. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ಸ್ಟೋನ್ದು ಬಿಂದಿಗಳೆಲ್ಲ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಅವಳಿಗೆ ಸ್ಟೋನ್ ಬಿಂದಿಗಳನ್ನ ತಗೊಂಡೆ. ನಾನು ಕೂಡ ಒಂದು ಸಿಂಪಲ್ ಆಗಿರೋ ಬಿಂದಿ ತಗೊಂಡೆ. ಅಮ್ಮ ಕೂಡ ಒಂದು ತಗೊಂಡ್ರು. ಅದನ್ನು ತೊಗೊಂಡ್ಬಿಟ್ಟು ಅವಳಿಗೆ ಸ್ಕೂಲ್ಗೆ ಯೂಸ್ ಆಗುವಂಥ ಕ್ಲಿಪ್ಸ್, ವೈಟ್ ಕ್ಲಿಪ್ಸ್ ಮತ್ತು ವೈಟ್ ಬ್ಯಾಂಡ್ಸ್ ಮತ್ತು ಬ್ಲ್ಯಾಕ್ ಬ್ಯಾಂಡ್ಸ್ ಎರಡೂ ತೊಗೊಂಡೆ. ನನಗೂ ಕೂಡ ಡೈಲಿ ಯೂಸ್ಗೆ ಬ್ಲ್ಯಾಕ್ ಬ್ಯಾಂಡ್ಸ್ ಬೇಕಾಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಅಷ್ಟರಲ್ಲಿ ಅಮ್ಮ ಬ್ಯಾಂಗಲ್ಸ್ ಎಲ್ಲ ತೊಗೊಂಡಾಗಿತ್ತು. ಬಿಲ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದರು. ಬಿಲ್ ಎಷ್ಟಾಗಿದೆ ಅಂತ ನೋಡ್ತಾ ಇದ್ದಾರೆ ಅಮ್ಮ. ಬಿಲ್ ನೋಡಿಬಿಟ್ಟು ಅದು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಬಂದ್ವಿ ಆಚೆ ಬಂದು ನೋಡಿದ್ರೆ ಅಲ್ಲಿ ಹೊಸದಾಗಿ ತೋರಣಗಳನ್ನೆಲ್ಲ ಹಾಕಿದರು. ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ಎಲ್ಲದು. ಬಟ್ ಈ ಟೈಮಲ್ಲಿ ಬಾರ್ಗೇನ್ ಮಾಡೋಕ್ಕಾಗಲ್ಲ, ಅವ್ರು ಏನು ಮಾಡಿದ್ರು ಕಮ್ಮಿ ಮಾಡಲ್ಲ ಅಂತ ಗೊತ್ತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಅಮ್ಮ ಸೌತೆಕಾಯಿ ತೊಗೊಳ್ಳೋಣ ಅಂತ ಹೇಳಿದ್ರು. ಸೊ ಅಲ್ಲೇ ಪಕ್ಕದಲ್ಲೇ ಇತ್ತು. ಸೌತೆಕಾಯಿ ತೊಗೊಳಕ್ಕೆ ಅಂತ ಹೋದ್ವಿ. ಅದು ತುಂಬಾ ಕಾಸ್ಟ್ಲಿ ಹೇಳಿದ್ರು. 50 ರೂಪಾಯಿಗೆ 3 ಅಂತಲೂ ಹೇಳಿದ್ರು. ಸೊ 4 ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅಮ್ಮ ಸೌತೆಕಾಯಿನ ತೊಗೊಂಡು ಮನೆಗೆ ಬಂದ್ವಿ. ಇಷ್ಟು ಐಟಮ್ಸ್ ತೊಗೊಂಡ್ವಿ. ಮನೆಗೆ ಬಂದುಬಿಟ್ಟು ಅಮ್ಮ ಎಲ್ಲದನ್ನು ಕುಂಕುಮ ಕೊಡೋದಕ್ಕೆ ಅಂತ 2 ತಟ್ಟೆಲ್ಲೂ ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಹಾಗೆ ಎಲ್ಲನೂ ರೆಡಿ ಮಾಡಿಬಿಟ್ಟು ಅಮ್ಮ ನನಗೆ ಕುಂಕುಮ ತಗೊಳ್ಳೋದಕ್ಕೆ ಅಂತ ಕರೆದ್ರು. ನಾನು ಕೂಡ ಬಂದು ಕೂತ್ಕೊಂಡೆ ಕುಂಕುಮ ತಗೊಳ್ಳೋಣ ಅಂತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆಯಾದ ಪಾರ್ವತಿ ದೇವಿಯು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಸಕಲ ಇಷ್ಟಾರ್ಥವನ್ನು ಹಾಗೆ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಾನು ಕೂಡ ಅರಿಶಿನ ಕುಂಕುಮನ ತಗೊಂಡೆ. ಇನ್ನೊಂದು ಖುಷಿ ಏನಪ್ಪ ಅಂತ ಅಂದರೆ ಇವತ್ತು ಪ್ರತಿ ವರ್ಷ ಅಪ್ಪ ಅಮ್ಮ ನನಗೆ ಬಂದು ಕುಂಕುಮ ಕೊಡ್ತಾರೆ. ಆದರೆ ಒಂದು 2-3 ವರ್ಷ ನನ್ನ ತಮ್ಮ ಒಬ್ಬನೇ ಬಂದಿದ್ದ. ಆದರೆ ಈ ಸಲ ಏನಂತ ಹೇಳಿದ್ರೆ 3 ಜನನೂ ಒಟ್ಟಿಗೆ ಬಂದಿದ್ದಾರೆ. ಅದು ನನಗೆ ಈ ಸಲ ಗೌರಿ ಹಬ್ಬದಲ್ಲಿ ತುಂಬ ಖುಷಿಯಾದಂಥ ವಿಚಾರ. ಪ್ರತಿ ವರ್ಷ ಗೌರಿ ಹಬ್ಬ ಬಂದಾಗಲೂ ಕೂಡ ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ತುಂಬಾ ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ನಾವಿದ್ದಂಥ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನನ್ನ ತಮ್ಮ ಕೂಡ ಅದನ್ನೇ ಹೇಳ್ತಾ ಇದ್ದ. ಆ ದಿನಗಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ನಾನಿರೋ ಸರೌಂಡಿಂಗಲ್ಲಿ ಕೂಡ ಆ ಥರ ಏನು ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರೋದು ನಾನು ಕೂಡ ನೋಡಿಲ್ಲ. ಬಟ್ ಆಗಿನ ಟೈಮೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಇಬ್ಬರು ಕೂಡ ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಕುಂಕುಮಕ್ಕೆ ಕೊಡೋ ತಟ್ಟೆಗಳಲ್ಲಿ ಏನೇನು ಇಟ್ಟಿದ್ರು ಅಂತ ಹೇಳಿದ್ರೆ, ಒಂದು ತಟ್ಟೆಯಲ್ಲಿ ಸೀರೆ, ಅರಿಶಿನ ಕುಂಕುಮ, ಬಳೆ, ವೀಳ್ಯದೆಲೆ, ಅಡಿಕೆ, ಹೂವು, ಹಾಗೆ ಗೌರಿಕಣ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳು ಯೂಸ್ ಮಾಡುವಂಥ ಅಲಂಕಾರಿಕ ವಸ್ತುಗಳು, ಅದೇ ಕನ್ನಡಿ, ಕುಂಕುಮ, ಬಾಚಣಿಗೆ, ಇದೆಲ್ಲ ಪುಟ್ಟದು ಕುಂಕುಮದ ಬಟ್ಟಲು ಇದೆಲ್ಲ ಇಟ್ಟಿರ್ತಾರೆ ನೋಡಿ, ಅದನ್ನು ಇಟ್ಟಿದ್ರು. ಆ್ಯಂಡ್ ಇನ್ನೊಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ, ಹಣ್ಣು, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಸೌತೆಕಾಯಿ, ಹೂವು ಇದನ್ನೆಲ್ಲ ಇಟ್ಟು ಜೊತೆಗೆ ಸ್ವಲ್ಪ ದುಡ್ಡನ್ನು ಇಟ್ಟಿದ್ರು. ಅಂದರೆ ಮುಂಚೆನೇ ನನಗೆ ಸೀರೆ ತೊಗೊಂಡಿದ್ದೆ ಅಲ್ವಾ. ಸೊ ಅದು ಸೀರೆಗೆ ಏನು ಆಗಿತ್ತು ಅಮೌಂಟ್, ಅದ್ರ ಜೊತೆಗೆ
ಇನ್ನು ಸ್ವಲ್ಪ ಅವ್ರೇನು ಕೊಡಬೇಕು ಅಂತ ಇಟ್ಕೊಂಡಿರ್ತಾರೆ ನೋಡಿ, ಅದನ್ನು ಕೂಡ ಇಟ್ಬಿಟ್ಟು ನನಗೆ ಕುಂಕುಮಕ್ಕೆ ಕೊಟ್ಟರು. ಆ್ಯಂಡ್ ಅಪ್ಪಾಜಿ ಅಮ್ಮ ಇಬ್ಬರು ಕೂಡ ನನಗೆ ಅಕ್ಷತೆನ ಹಾಕಿ ಆಶೀರ್ವಾದನ ಮಾಡ್ತಾಯಿದ್ರು. ಕೊನೆಗೆ ಸ್ವೀಟ್ನು ಕೂಡ ತಿನ್ನಿಸಿದ್ರು. ನಾನು ಕೂಡ ಅವ್ರ ಹತ್ರ ಆಶೀರ್ವಾದನ ತಗೊಂಡು ಅಪ್ಪ ಅಮ್ಮಗೆ ಹಾಗೆ ನನ್ನ ತಮ್ಮಂಗೂ ಕೂಡ ನಾನು ಸ್ವೀಟ್ನ ತಿನ್ನಿಸ್ದೆ. ಆ್ಯಂಡ್ ಯೂಶ್ವಲ್ ಆಗಿ ಏನಂತ ಹೇಳಿದರೆ ಗೌರಿ ಗಣೇಶ ಹಬ್ಬನ ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತೀನಿ. ಯಾಕಂತ ಹೇಳಿದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ವ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಕಳೆದು ಸ್ವಲ್ಪ ದಿನಕ್ಕೆ ಗೌರಿ ಗಣೇಶ ಬರುತ್ತೆ. ಸೊ ಹಾಗಾಗಿ ಅಷ್ಟೊಂದೇನು ಗಲೀಜು ಆಗಿರಲ್ಲ. ಯೂಶ್ವಲಾಗಿ ಹೇಗೆ ವಾರ ಪೂಜೆ ಮಾಡ್ಕೋತೀನಿ ಹಾಗೆಯೇ ಗೌರಿ ಗಣೇಶ ಹಬ್ಬನೂ ಕೂಡ ಮಾಡ್ತೀನಿ. ಗೌರಿ ಹಬ್ಬದ ದಿನ ಏನಂತ ಹೇಳಿದರೆ ಒಬ್ಬಟ್ಟನ್ನು ನೈವೇದ್ಯಕ್ಕೆ ಇಡ್ತೀನಿ. ಆ್ಯಂಡ್ ಗಣೇಶ ಹಬ್ಬದಲ್ಲಿ ಮೋದಕ, ಸೂಸಲು ಹಾಗೆ ಕಡಲೆಕಾಳು ಉಸ್ಲಿನ ಮಾಡಿ ನೈವೇದ್ಯಕ್ಕೆ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ತೀನಿ. ಅತ್ತೆ ಮಾವ ಎಲ್ಲ ಬರೋ ಹಾಗಿದ್ರೆ ಸ್ವಲ್ಪ ಹಬ್ಬ ಚೆನ್ನಾಗೇ ಮಾಡ್ತೀವಿ. ಬಟ್ ಯಾರೂ ಬರಲ್ಲ ಅಂತ ಹೇಳಿದ್ರೆ ನಾವೇ ಆದರೆ ಆದಷ್ಟು ನಾನು ಸಿಂಪಲ್ಲಾಗಿ ಮಾಡ್ಕೋತೀನಿ. ಯಾಕಂತ ಹೇಳಿದರೆ ಸ್ವಲ್ಪ ಆಚರಣೆಗಳೆಲ್ಲ ನನ್ನ ಮಗಳಿಗೂ ಕೂಡ ಗೊತ್ತಾಗಬೇಕಲ್ವ. ಹಾಗಾಗಿ ನಾನು ಆಚರಣೆ ಯಾವುದನ್ನು ಕೂಡ ನಾನು ನಿಲ್ಲಿಸಲ್ಲ, ಸಿಂಪಲಾಗಾದರೂ ಕೂಡ ನಾನು ಮಾಡ್ಕೊಳ್ತೀನಿ. ಕುಂಕುಮಕ್ಕೆ ಕೊಟ್ಟಿದ್ದ ತಟ್ಟೆನ ನಾನು ದೇವ್ರ ಮನೇಲಿ ಇಟ್ಬಿಟ್ಟು ಬಂದುಬಿಟ್ಟು ನಾನು ಇವತ್ತು ಸ್ಪೆಷಲ್ಲಾಗಿ ಏನಾದರೂ ಡಿಶ್ ಮಾಡಬೇಕಲ್ಲ. ಸೊ ಹಾಗಾಗಿ ಪಲಾವ್, ಮೊಸರು ಬಜ್ಜಿ, ಆನಿಯನ್ ಪಕೋಡ ಹಾಗೆ ಕೋಸಂಬರಿನ ಮಾಡಿದ್ದೆ. ಜೊತೆಗೆ ಸ್ವೀಟ್ ಅಂತ ಕೊಬ್ಬರಿ ಮಿಠಾಯಿನೂ ಕೂಡ ಮಾಡಿದ್ದೆ. ಬೇರೆ ಏನೂ ಸ್ವೀಟ್ ಬೇಡ ಅಂತ ಹೇಳಿದರು. ಪಾಯಸ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆಲ್ಲ ಬೇಡ, ಸಕ್ಕರೆ ಜಾಸ್ತಿ ಎಲ್ಲ ಹಾಕಬೇಕು, ಅಪ್ಪಾಜಿ ಎಲ್ಲ ಯೂಸ್ ಮಾಡೋ ಹಂಗಿಲ್ವಲ್ಲ ಜಾಸ್ತಿ. ಹಾಗಾಗಿ ಸಿಂಪಲ್ಲಾಗಿ ಬೆಲ್ಲದಿಂದ ಮಾಡಿರೋ ಕೊಬ್ಬರಿ ಮಿಠಾಯಿನ ಮಾಡಿದ್ದೆ. ಅದನ್ನು ಅಪ್ಪಾಜಿ ತುಂಬಾ ಇಷ್ಟಪಟ್ಟು ತಿಂದರು. ಆ್ಯಕ್ಚುಲಿ ಬೆಲ್ಲದ್ದು ಕೊಬ್ಬರಿ ಮಿಠಾಯಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದೇ ಆ್ಯಕ್ಚುಲಿ ಹೆಲ್ದಿ ಕೂಡ ಅಲ್ವಾ ಅಂದ್ಬಿಟ್ಟು ಅದನ್ನೇ ಮಾಡಿದ್ದೆ. ಊಟಕ್ಕೆಲ್ಲರಿಗೂ ಕೊಟ್ಟು ನಾನು ಕೂಡ ಅವ್ರ ಜೊತೆಗೆ ಊಟ ಮಾಡ್ತಾ ಕೂತ್ಕೊಂಡಿದ್ದೆ. ಎಲ್ಲರೂ ಊಟ ಚೆನ್ನಾಗಿದೆ, ಪಲಾವ್ ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ತಮ್ಮಂಗೋಸ್ಕರ ಆ್ಯಕ್ಚುಲಿ ಪಲಾವ್ ಮಾಡಿದ್ದು, ಅವನೇ ಪಲಾವ್ ಬೇಕು ಅಂತ ಕೇಳಿದ್ದು. ಸೊ ಹಾಗಾಗಿ ಪಲಾವ್ನ ಮಾಡಿದೆ. ಎಲ್ಲರೂ ತುಂಬ ಖುಷಿಯಾಗಿ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನನ್ನ ಮಗಳು ಬರೋ ಟೈಮ್ ಆಯಿತು. ಒಳ್ಳೇದು ಮಾಡ್ಲಿಕ್ಕೆ ಕಣಪ್ಪ, ನಿನಗೆ ಇಷ್ಟಾರ್ಥ ಸಿದ್ಧಿ ಫಲ ಸಿದ್ಧಿರಸ್ತು, ವಿದ್ಯಾ ಬುದ್ಧಿ ಎಲ್ಲನೂ ಕೊಟ್ಟು ಭಗವಂತ ಅಷ್ಟರಲ್ಲಿ ಒಂದು 5:30 ಆಯಿತು ಸಂಜೆ. ಅಪ್ಪಾಜಿ ಕೂಡ ಹೊರಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಟೀನ ಮಾಡಿಕೊಟ್ಟೆ. ಟೀನ ಕುಡಿದ್ಬಿಟ್ಟು ಎಲ್ಲರೂ ಹೊರಟರು. ಅಮ್ಮಂಗೆ ಕುಂಕುಮ ಕೊಟ್ಟೆ. ಬರ್ತೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಇರುತ್ತೆ, ಹಾಗೆ ಅವರು ಹೊರಡ್ತೀವಿ ಅಂದಾಗ ತುಂಬ ಬೇಜಾರಾಗುತ್ತಲ್ವ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಅವ್ರವ್ರದ್ದೇ ಆದ ಕೆಲಸಗಳಿರುತ್ತಲ್ವ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಜೊತೆಗೆ ನಾನು ಅಮ್ಮ ಅವ್ರ ಜೊತೆ ಹೋಗ್ಬಿಟ್ಟು ಬಸ್ ಸ್ಟಾಪ್ವರೆಗೂ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದೆ. ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.